ಸಾರಿ ಫಾರ್ ದ ಡಿಲೇ. ಇವತ್ತು ಆ್ಯಕ್ಚುಲಿ ನಾನು ನೆನ್ನೆನೇ ಈ ವಿಡಿಯೋನ ಅಪ್ಲೋಡ್ ಮಾಡಬೇಕಾಗಿತ್ತು, ಮಾಡೋಕ್ಕಾಗಲಿಲ್ಲ. ಸೊ ಅವತ್ತು ಶೂಟ್ಗೆ ಹೋಗಿ ನೈಟ್ 12 ಗಂಟೆ 12:30 ನಾನು ಮನೆಗೆ ಬರೋ ಅಷ್ಟೊತ್ತಲ್ಲಿ ಆಗೋಯಿತು. ನಾನು ಮಲಗಿದ್ದು ಲೇಟು, ಮತ್ತು ಇನ್ನೊಂದು ಎದ್ದಿದ್ದು ಲೇಟು. ಎದ್ದ ತಕ್ಷಣವೇ ಇನ್ನೊಂದು ಯಾವುದೋ ಒಂದು ವರ್ಕ್ ಬಂತು ಅಂತ ಅಲ್ಲಿ ಹೋದೆ. ಸೊ ಹಾಗಾಗಿ ಲೇಟ್ ಆಗೋಯಿತು. ಯಾವ ವರ್ಕು ಅಂತ ನೀವು ನಾಳೆ ವ್ಲಾಗಲ್ಲಿ ನೋಡ್ಬೋದು. ನಾಳೆ ಅಂದರೆ ಮಂಡೇ ಬರುತ್ತೆ ವ್ಲಾಗು, ಮಂಡೇ ಪೋಸ್ಟ್ ಮಾಡ್ತೀನಿ. ಸೊ ಇವತ್ತು ಸ್ಯಾಟರ್ಡೆ, ನಾನು ಈ ವಿಡಿಯೋನ ಸಂಡೇ ಪೋಸ್ಟ್ ಮಾಡ್ತಾಯಿದ್ದೀನಿ. ಡಿಲೇ ಆಗಿದ್ದಕ್ಕೆ ಸಾರಿ. ಆ್ಯಕ್ಚುಲಿ ಸ್ಯಾಟರ್ಡೇನೇ ಬರಬೇಕಾಗಿತ್ತಿದ್ದು. ಓಕೆ, ವ್ಲಾಗ್ನ ಮುಂದುವರ್ಸೋಣ. ಬಾಯ್. ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮ ರಾಕೇಶ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಮಾಡ್ತಾಯಿದ್ದೀನಿ. ಈಗಾಗಲೇ ಬೆಳಗ್ಗೆ 6 ಗಂಟೆ ಆಗ್ತಾಯಿದೆ. ಈಗ ಒಂದು ಫೋಟೋ ಶೂಟ್ಗೆ ಹೋಗ್ತಾಯಿದ್ದೀನಿ. ಯಾವುದೋ ದೊಡ್ಡ ಫೋಟೋ ಶೂಟ್ ಏನಲ್ಲ, ನಾರ್ಮಲ್ಲು ಒಂದು ಟೆಂಪಲಲ್ಲಿ ಏನೋ ಫಂಕ್ಷನ್ ಈವೆಂಟ್ ನಡೀತಾ ಇದೆ, ಆ ಫೋಟೋ ಶೂಟ್ಗೆ ಹೋಗ್ತಾಯಿದ್ದೀನಿ. ನೋಡ್ಬೋದು ನೀವು, ತುಂಬ ಕತ್ಲಿದೆ. ಆ್ಯಕ್ಚುಲಿ ಇದು ನನ್ನ ಅಂಬಾರಿ, ಇದು ನನ್ನ ಸಿಸ್ಟರ್ ತೊಗೊಂಡು ಹೋಗ್ತಿದ್ದಾರೆ. ಸೊ ನಾನು ಇನ್ನೊಂದು ಗಾಡಿ ತೊಗೊಂಡು ಹೋಗ್ತೀನಿ, ಬನ್ನಿ ತೋರಿಸ್ತೀನಿ. ಓ ಶಿಟ್ ಗಾಯ್ಸ್, ಬೀಗ ಹಾಕ್ಬಿಟ್ಟಿದ್ದಾರೆ. ಈಗ ಗೇಟ್ ತಗೊಂಡು ಹೊರಗಡೆ ಬಂದಿದ್ದೀನಿ. ಇಲ್ಲಿದೆ ನೋಡಿ ನನ್ನ ಇನ್ನೊಂದು ಗಾಡಿ. ಇದು ಆ್ಯಕ್ಚುಲಿ ನಂದಲ್ಲ, ನನಗೆ ಓಡಾಡೋದಕ್ಕೆ ಅಂತ ಇನ್ನೊಬ್ಬರು ಕೊಟ್ಟಿರೋ ಗಾಡಿ ಇದು. ಸೊ ಇದ್ರ ಮೇಲೆ ನಾವು ಡೈಲಿ ಓಡಾಡೋದು. ಇನ್ನೊಂದು, ಈ ಗಾಡಿ ತುಂಬ ವಿಚಿತ್ರವಾಗಿದೆ ನೋಡಿ, ಹೇಗೆ ಸೌಂಡ್ ಬರುತ್ತೆ. ಫ್ರೆಂಡ್ಸ್ ನೋಡಿ, ಬೆಳಗ್ಗೆ ಯಾರೂ ಇಲ್ಲ, ಒಬ್ಬರು ಇಬ್ಬರು ಕಾಣಿಸ್ತಾರೆ. ಈ ಗಾಡಿ ಸೌಂಡಲ್ಲಿ ನಾನು ವಾಯ್ಸ್ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಬಿಡಿ. ಕ್ಯಾಮ್ರಾ ಕಲೆಕ್ಟ್ ಮಾಡ್ಕೋಬೇಕು. ಕ್ಯಾಮ್ರಾ ಕಲೆಕ್ಟ್ ಮಾಡಿಕೊಂಡು ಮತ್ತೆ ದೇವಸ್ಥಾನ ತುಂಬ ದೂರ ಏನಿಲ್ಲ, ಇಲ್ಲಿಂದ ಒಂದು 500 ಮೀಟರ್ಸ್ ಅಷ್ಟೇ ಇದೆ. ಅಲ್ಲಿ ಹೋಗ್ಬಿಟ್ಟು ಶೂಟ್ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು, ನಾನು ಈಗ ಸದ್ಯಕ್ಕೆ ಮಾಡ್ತಾ ಇರೋದು ಯಾವುದು ಓನ್ ಆರ್ಡ್ರ್ ಅಲ್ಲ, ಸಬ್ ಆರ್ಡ್ರ್ಗಳು. ಕ್ಯಾಮ್ರಾ ನನ್ನ ಹತ್ರನೂ ಓನಿಲ್ಲ, ನಾನು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿಕೊಂಡು ಶೂಟ್ ಮಾಡ್ತೀನಿ. ಕ್ಯಾಮ್ರಾ ಕಲೆಕ್ಟ್ ಮಾಡಿಕೊಂಡು ಈಗ ಇಲ್ಲೇ ದೇವಸ್ಥಾನ ಇರೋದು, ದೇವಸ್ಥಾನಕ್ಕೆ ಹೊರಡಬೇಕು. ದೇವಸ್ಥಾನದಲ್ಲೂ ಗಣೇಶನ ಫಂಕ್ಷನ್ನೇ ಮಾಡ್ತಿದ್ದಾರಂತೆ, ನೋಡೋಣ. ದೇವಸ್ಥಾನದಲ್ಲೇ ಫಂಕ್ಷನ್ ನಡೀತಾ ಇರೋದು. ಇವಾಗಲೇ ಲೊಕೇಶನ್ಗೆ ಬಂದಿದ್ದೀನಿ. ಕ್ಯಾಮ್ರಾ ಸೆಟಪ್ ಮಾಡ್ಕೋಬೇಕು. ಇದೆ ಕ್ಯಾಮ್ರಾ, ಸೋನಿ ಆಲ್ಫಾ 7 M4 Mark 4 ಸೆಟಪ್ ಮಾಡಿಕೊಂಡು ಮತ್ತೆ ಸಿಗುವ. ಫ್ರೆಂಡ್ಸ್, ಇವತ್ತು ಇದೇ ದೇವಸ್ಥಾನದಲ್ಲೇ ನಮ್ಮ ಶೂಟು. ಇನ್ನೂ ರೆಡಿ ಆಗ್ತಾ ಇದೆ.
ದೇವಸ್ಥಾನದಲ್ಲಿ ದೇವ್ರನ್ನ ಡೆಕೋರೇಷನ್ ಮಾಡೋದು, ಮತ್ತು ಇಲ್ಲಿ ಹೋಮಕುಂಡನ ರೆಡಿ ಮಾಡ್ತಿದ್ದಾರೆ. ಇನ್ನೂ ತುಂಬ ರೆಡಿ ಮಾಡೋದು ಇದೆ. ಇನ್ನೂ ಪೂಜೆ ಲೇಟು ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೆ ನಾವು ಬಂದು ಇಲ್ಲಿ ಕೂತಿದ್ದೀವಿ ನೋಡಿ. ತೋರಿಸ್ತೀನಿ ನಾನು ಒಂದೊಂದಾಗಿ ಏನೇನು ರೆಡಿ ಮಾಡ್ತಿದ್ದಾರೆ ಅಂತ. ನೋಡಿ ಇಲ್ಲಿ ಹೋಮಕುಂಡ ರೆಡಿ ಮಾಡ್ತಿದ್ದಾರೆ. ಹಾಗೆ ದೇವಸ್ಥಾನದಲ್ಲಿ ದೇವ್ರನ್ನ ಅಲಂಕಾರ ಮಾಡ್ತಿದ್ದಾರೆ. ಮೋಸ್ಟ್ಲಿ ಇನ್ನೂ ಪೂಜೆ ಲೇಟ್ ಆಗಬಹುದು, ಇನ್ನೂ ಅಲಂಕಾರ. ಕೆಲವೊಂದ್ ಕಡೆ ತುಂಬಾ ಬ್ಯಾಕ್ಗ್ರೌಂಡ್ ವಾಯ್ಸ್ ಮ್ಯೂಸಿಕ್ ತುಂಬಾ ಇರುತ್ತೆ. ಒಂದೊಂದ್ ಕಡೆ ನಾನು ಮಾತಾಡೋದು ಕೇಳಿಸಿರಲ್ಲ. ಸೊ ನೆಕ್ಸ್ಟ್ ಟೈಮ್ ನಾನು ಮೈಕ್ ಹಾಕೊಂಡು ವ್ಲಾಗ್ ಮಾಡ್ತೀನಿ. ಆದ್ರೂ ಕೇಳಿಸಿಲ್ಲ ಅಂದ್ರೆ ವಾಯ್ಸ್ ಓವರ್ ಕೊಡ್ತೀನಿ. ಸೊ ಆದಷ್ಟು ನನ್ನ ವ್ಲಾಗ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ದೇವಸ್ಥಾನದಲ್ಲೂ ದೇವ್ರು ರೆಡಿ ಆಗಿದೆ. ಎಷ್ಟು ರೆಡಿ ಮಾಡಿದ್ದಾರೆ ಅಂತ ನೋಡಿ. ಆಲ್ಮೋಸ್ಟ್ ಈಗಾಗಲೇ ದೇವ್ರು ರೆಡಿ ಆಗಿದೆ. ಎಲ್ಲ ಅಲಂಕಾರ ಎಲ್ಲ ಮುಗಿದಿದೆ. ಹೂ ಹಾಕಿದ್ದಾರೆ, ಕಣ್ಣು ಇಟ್ಟಿದ್ದಾರೆ ನೋಡಿ. ಈಗಾಗಲೇ ಎಷ್ಟು ಚೆನ್ನಾಗಿ ದೇವ್ರನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಪೂಜೆನೂ ಸ್ಟಾರ್ಟ್ ಆಗಿದೆ, ನೋಡ್ಬೋದು ನೀವು. ತುಂಬಾ ಹೊತ್ತಾಯ್ತು ಪೂಜೆ ಸ್ಟಾರ್ಟ್ ಆಗಿದೆ. ನಾನು ಇಷ್ಟೊತ್ತು ಸ್ವಲ್ಪ ಬಿಸಿ ಇದ್ದೆ ಫೋಟೋ ತೆಗೆಯೋದ್ರಲ್ಲಿ. ಹಾಯ್ ಗೈಸ್, ಇನ್ನೂ ಫೋಟೋಶೂಟ್ ಮುಗ್ದಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಗಿಬೋದು. ಬೆಳಗ್ಗೆ 6 ಗಂಟೆಯಿಂದ ಬಂದು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ಈಗ ಆದಷ್ಟು ಬೇಗ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಮಾಡಿಕೊಂಡು ಊಟ ಮಾಡ್ಕೊಂಡು ಹೊರಡೋದು. ಆ್ಯಕ್ಚುಲಿ ಇವತ್ತು ಶೂಟ್ ಮುಗಿಯುತ್ತೆ ಅಂದ್ಕೊಂಡಿದ್ದೆ, ಆದರೆ ಶೂಟ್ ಮುಗ್ದೇ ಇಲ್ಲ. ಈಗ ಸಂಜೆ 7 ಗಂಟೆ ಆಗೋಯ್ತು. ಇನ್ನು ಇವಾಗ ಮತ್ತೆ ಮೆರವಣಿಗೆ ಬೇರೆ ಇದೆ ಅಂತೆ. ಮೆರವಣಿಗೆ ಮುಗಿಸ್ಕೊಂಡು ರಾತ್ರಿ 10:30-11 ಆಗ್ಬಹುದು ನನ್ನ ಮನೆಗೆ ಹೋಗೋಷ್ಟೊತ್ತಲ್ಲಿ. ನೀವು ನನ್ನ ಮುಂದೆ ನೋಡ್ತಾ ಇದ್ರಲ್ಲ, ಈ ಬಸ್ ಒಂದು ಮೆರವಣಿಗೆ ಅಂತ ಬಂದಿರೋದು. ಇದಕ್ಕೆ 6 ಮುಗಿದು 7 ವರ್ಷ ಅಂತೆ. ಮತ್ತೆ ಇದು ಮಂಗಲ್ ಬ್ರೀಡು, ತುಂಬಾ ಚೆನ್ನಾಗಿದೆ, ತುಂಬಾ ಶಾಂತವಾಗಿದೆ, ಮತ್ತೆ ಆರೋಗ್ಯವಾಗಿದೆ. ಯಾರನ್ನ ನೋಡಿದ್ರು ತುಂಬಾ ಶಾಂತವಾಗಿ ಬಿಹೇವ್ ಮಾಡುತ್ತೆ. ಯಾವುದು ಅಗ್ರೆಸಿವ್ನೆಸ್ ಇಲ್ಲ. ಇದಕ್ಕೆ ನೋಡಕ್ ಒಂಥರ ತುಂಬಾ ಚೆನ್ನಾಗಿದೆ. ನಾನೊಬ್ಬನೇ ಇದ್ದೀನಿ ಶೂಟ್ ಮಾಡೋದಕ್ಕೆ, ನನ್ನ ಜೊತೆ ಇನ್ನೊಬ್ಬರು ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಶೂಟ್ ಮಾಡೋದು ಆದಷ್ಟು ಕಮ್ಮಿನೇ ತೋರ್ಸೋಕ್ಕಾಗೋದು. ಪಲ್ಲಕ್ಕಿ ಬಂದಿದೆ. ಈ ಪಲ್ಲಕ್ಕಿನಲ್ಲೇ ಇವತ್ತು ಗಣೇಶನ ಮೆರವಣಿಗೆ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕ ಏರಿಯಾ ಒಂದು 2-3 ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡ್ಬರ್ತಾರೆ. ಇದೇ ಪಲ್ಲಕ್ಕಿನಲ್ಲಿ ಮೆರವಣಿಗೆ. ಆಗಲೇ ಮೆರವಣಿಗೆ ಸ್ಟಾರ್ಟ್ ಆಗಿ ಅರ್ಧ ಗಂಟೆ ಆಗ್ತಾ ಬಂತು. ಅದಾದಮೇಲೆ ಡೊಳ್ಳು ಎಲ್ಲ ಬಂದಿದೆ. ಈಗ ಮತ್ತೆ ಪಲ್ಲಕ್ಕಿನ ತೋರಿಸ್ತೀನಿ ನಾನು, ನೋಡಿ.
ಫೈನಲಿ ಇವತ್ತು ಶೂಟ್ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ, ಆನ್ ದ ವೇ ಇದ್ದೀನಿ. ಅಲ್ಲೇ ಪ್ಯಾಕಪ್ ಮಾಡ್ಕೋಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ತುಂಬ ಲೇಟಾಗಿ ಹೋಗಿತ್ತಲ್ಲ, ಸೊ ವಿಡಿಯೋ ಮಾಡಲಿಲ್ಲ. ಮೋಸ್ಟ್ಲಿ ಇವಾಗ ನೈಟ್ ಆಲ್ಮೋಸ್ಟ್ 11:30 12 ಹತ್ರ ಆಗಿದೆ. ನೋಡೋಣ, ಇವತ್ತು ಎಡಿಟ್ ಮಾಡಿಬಿಟ್ಟು ನಾಳೆ ಬೆಳಗ್ಗೆನೇ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂದರೆ ಬೆಳಗ್ಗೆ ಎಡಿಟ್ ಮಾಡಿ ನಾಳೆ ಸಂಜೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ.